ಇವತ್ತು ಖುಷಿ ಆಗ್ತಿದೆ ಅಂದ್ರೆ ನನಗೆ 0% ಕೋಡಿಂಗ್ ನಾಲೆಜು ನಯಾ ಪೈ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಸಂಸದ. ನಾನು ನಿಮ್ಗೆ ಇವತ್ತಾಗಿ ಒಂದು ಖುಷಿಯಾದ ವಿಚಾರವನ್ನು ಹಂಚ್ಕೋಬೇಕು ಅಂತ ನಿಮ್ಮ ಹತ್ರ ಬಂದಿದ್ದೀನಿ. ಒಂದು ಹೊಸ ಅಪ್ಲಿಕೇಶನ್ ಅಂದ್ರೆ ಬಿಲ್ಟ್ ಇನ್ ಅಪ್ಲಿಕೇಶನ್ಗಿಂತ ಹೆಚ್ಚು ಕೆಲಸ ಮಾಡೋ ಅಂತವ, ಎಸ್ಪೆಷಲಿ ಕ್ರಿಯೇಟರ್ಸ್ಗೆ ಅನುಕೂಲ ಆಗೋ ಅಂತ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದೀನಿ. ಇದು EXE ಫೈಲು ಪೈಥಾನ್ ಕೋಡ್ ಮೇಲೆ ರನ್ ಆಗ್ತಾ ಇರೋದು. ಕೆಲವೊಂದು ಇನ್ಸೈಡ್ ಗಿಟ್ಹಬ್ ಒಂದು ಸ್ವಲ್ಪ ಅದು ChatGPT ಯೂಸ್ ಮಾಡ್ಕೊಂಡು ಅದ್ರ ಗೈಡೆನ್ಸ್ ಮೇಲೆ ಆ್ಯಪ್ನ ಬಿಲ್ಡ್ ಮಾಡಿದ್ದೀನಿ. ತುಂಬಾ ಅನುಕೂಲ ಆಗುತ್ತೆ. ಯಾರ್ಯಾರೆಲ್ಲವ ಇವಾಗ ಕೆಲವೊಂದು ಟೈಮಲ್ಲಿ ಫೇಸ್ ವಿಡಿಯೋ ಮಾಡ್ತಾ ಇರ್ತೀರಿ, ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು, ಬೇರೆ ಬೇರೆ ವಿಡಿಯೋ ಆಗಿರ್ಬೋದು, ಸ್ಕ್ರೀನ್ ಮಿರರಿಂಗ್ ಮಾಡೋದಕ್ಕೆ ಇಷ್ಟು ದಿನದವರೆಗೆ ನೀವೆಲ್ಲವ ದುಡ್ಡು ಕೊಟ್ಬಿಟ್ಟು ಬೇರೆ ಅಪ್ಲಿಕೇಶನ್ಗೆ ಇಲ್ಲ ಸಬ್ಸ್ಕ್ರಿಪ್ಷನ್ ತೊಗೊಂಡು ನೋಡ್ತಾ ಇದ್ರಿ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಇದೆ ಗೈಸ್. ಲಿಟ್ರಲಿ ಎಷ್ಟು ಇವತ್ತು ಖುಷಿ ಆಗ್ತಿದೆ ಅಂದರೆ ನನಗೆ 0% ಕೋಡಿಂಗ್ ನಾಲೆಜು, ನಯಾ ಪೈಸಾ ಕೋಡಿಂಗ್ ಬಗ್ಗೆ ಗೊತ್ತಿಲ್ಲ. ಆದರೆ ಇವತ್ತು ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದೀನಿ. ಅಪ್ಲಿಕೇಶನ್ ಆದರೆ ಸುಮ್ಮನೆ ಕೂತಿದೆ, ಏನಾದರೂ ಮಾಡಬೇಕಲ್ಲ ಅಂತ ಒಂದು ಹಂಗೆ ChatGPT ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ನೋಡಿ, ಇವಾಗ ರೆಕಾರ್ಡ್ ಮಾಡ್ತಿರೋದು ಅಂತ ಅದೊಂದು ನನ್ನ ಮೊಬೈಲು, ಮತ್ತೆ ಇದು ಒಂದು ನನ್ನ ಮೊಬೈಲು. ಇಷ್ಟು ಎಲ್ಲನೂ ನಾನು ವರ್ಕ್ಗೋಸ್ಕರ ಸೆಟಪ್ ಮಾಡಿ ಇಟ್ಕೊಂಡಿದ್ದೀನಿ, ನಾನು ಟೇಬಲ್ ವರ್ಕ್ ಮಾಡೋದಕ್ಕೋಸ್ಕರ. ಸೊ ನಾನು ಒಂದೊಂದು ಟೈಮ್ ಏನಾಗೋದು ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬ್ಯಾಕ್ ಸೈಡಿಂದ ಕ್ಯಾಮ್ ಇದು ಮಾಡ್ತಾಯಿದ್ದೆ. ಅವಾಗ ಏನಾಗೋದು ಅಂದರೆ ನನಗೆ ಏನು ರೆಕಾರ್ಡ್ ಆಗ್ತಾ ಇದೆ ಅಂತ ಗೊತ್ತಿರಲಿಲ್ಲ. ಒಂದ್ಸಲ ರೆಕಾರ್ಡ್ ಸ್ಟಾರ್ಟ್ ಮಾಡಿದರೆ ಕೊನೆಗೆ ಹೋಗಿ ಅಲ್ಲಿವರೆಗೂ ಮುಗಿಯೋವರೆಗೂ ನಾನು ಬರೀ ಸುಮ್ಮನೆ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತಿದ್ದೆ. ಸೊ ಮತ್ತೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ನನ್ನ ಕಾಲಲ್ಲಿ ಏನಾರು ಇದ್ದಾಗ, ಟೀನ್ಸಲ್ಲಿ ಕಾಲಲ್ಲಿ ಏನಾರು ಇದ್ದಾಗ ಗೊತ್ತಾಯ್ತಿರಲಿಲ್ಲ ಫೋನಲ್ಲಿ ಏನು ಇದಿದೆ ಅಂತ. ಕುತ್ತಿ ಫೋನ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಈ ಆ್ಯಪ್ ನೀವು ನೋಡಿದರೆ, ನನಗೆ ಗೊತ್ತಿಲ್ಲ ಯಾರು ಡೆವಲಪರ್ ಇದ್ದರೆ ನೋಡಿ ನಾನು ಮಾಡಿರೋದು ಕರೆಕ್ಟಾ ಇಲ್ಲೋ ಅಂತವ. ಜಸ್ಟು ಇಲ್ಲಿ ChatGPT ನೀವು ನೋಡಿದರೆ ಇಷ್ಟು ಆಲ್ಮೋಸ್ಟ್ ಫ್ರಮ್ ದ ಬಿಗಿನಿಂಗು ಈ ಥರ ಜಸ್ಟು ಇನ್ಸ್ಟ್ರಕ್ಷನ್ ಕೊಟ್ಟೆ. ಅದಕ್ಕೆ ನಾನೇನು ಇಲ್ಲಿ ಫುಲ್ಲು ಡೀಟೇಲ್ದಾಗಿ ಇದು ಮಾಡಿಲ್ಲ. ಇಲ್ಲಿದೆ. ಸೊ ChatGPT ಬೈದಾಕ್ಬಿಟ್ಟಿದ್ದೇನೆ ಅದಕ್ಕೆ. ನನಗೆ ನನ್ನ ರಿಕ್ವೈರ್ಮೆಂಟ್ ಇಷ್ಟೇ. ನಾನು ಜಸ್ಟು ಐ ವಾಂಟ್ ಟು ಮೇಕ್ ಎ ವಿಡಿಯೋ, ಮೊಬೈಲ್ ಬ್ಯಾಕ್ ಕ್ಯಾಮ್ರಾ ವೈಲ್ ರೆಕಾರ್ಡಿಂಗ್, ಐ ವಾಂಟ್ ಟು ಸಿ ಮೈ ಸೇಮ್ ಸ್ಕ್ರೀನ್ in my laptop and which option is good and how can we set up ಅಂತ ಇಂದು ಹಾಕ್ತೆ ಅಷ್ಟೇ. ಹಾಕಾದ್ಮೇಲೆ ಅದು ಸಮ್ ಅಪ್ಲಿಕೇಶನ್ ಸಜೆಸ್ಟ್ ಮಾಡ್ತು. ಇದೆಲ್ಲನೂ ನಾನು ಬಂದ್ಬಿಟ್ಟು ಇದೊಂದು ಡ್ರಾಯ್ಡ್ ಕ್ಯಾಮು, OBS ಇದನ್ನೆಲ್ಲನೂ ಇನ್ಸ್ಟಾಲ್ ಮಾಡಿದೆ. ಬಟ್ ನನಗೆ ಯಾಕೋ ವರ್ತ್ ಅನ್ನಿಸ್ತಿಲ್ಲ. ಸೊ ಇದು ಬಂದ್ಬಿಟ್ಟು ಆಮೇಲೆ ಪವರ್ ಮಿರರ್ ಅನ್ನೋದನ್ನು ನೋಡಿದೆ. ಸೊ ಅದೂ ಆಗಲಿಲ್ಲ. ಇವಾಗ ನೋಡಿ ನಿಮ್ಮ ಮುಂದೆ ಕಣ್ಮುಂದೆನೇ ರನ್ ಮಾಡ್ತೀನಿ, ನಾನು ಕ್ರಿಯೇಟ್ ಮಾಡಿರೋದು ಯಾವ ಥರ ಐತೆ ಅಂತವ. ಸೊ ಇವಾಗ CMD ತಗೊಂಡು ಆಲ್ರೆಡಿ ಎಲ್ಲ ಫೈಲ್ ಎಲ್ಲ ರೆಡಿಯಾಗಿ ನೋಡಿ, ಇಷ್ಟೊಂದು ಫೈಲ್ಗಳು. ಸೊ ಇವೇನು ನಯಾ ಪೈಸಾ ನನಗೇನು ಗೊತ್ತಿಲ್ಲ ಹೆಂಗೆ ಎಲ್ಲೆಲ್ಲ ವರ್ಕ್ ಆಯ್ತವೆ ಅಂತ. ಜಸ್ಟ್ ChatGPT ಇನ್ಸ್ಟ್ರಕ್ಷನ್ ಕೊಡ್ತು, ಬೇಸ್ಡ್ ಆನ್ ಅದ್ರ ಮೇಲೆ ನಾನು ಕಾಪಿ ಮಾಡಿ ಪೇಸ್ಟ್ ಮಾಡಿ ಅದು ರೀಪ್ಲೇಸ್ ಮಾಡು ಅಂದರೆ ರೀಪ್ಲೇಸ್ ಮಾಡಿ ಇದು ಮಾಡಿದೆ. ಇವಾಗ ರನ್ ಮಾಡ್ತೀನಿ ನೋಡಿ. ಇವಾಗ ರನ್ ಮಾಡಿದೆ, UI ಇಂಟರ್ಫೇಸ್ ಈ ಥರ ಓಪನ್ ಆಗುತ್ತೆ. ಸೊ ಮೊಬೈಲ್ ನಾನು ರೆಕಾರ್ಡ್ ಮಾಡ್ತಿರೋ ಮೊಬೈಲು ಮತ್ತು ಈ ಮೊಬೈಲು ಎರಡೂ ಕೂಡ ಒಂದೇ ನೆಟ್ವರ್ಕಿಗೆ ಕನೆಕ್ಟ್ ಆಗವೆ. ಅದು ಬಂದ್ಬಿಟ್ಟು ಇಲ್ಲಿ ತೋರಿಸುತ್ತೆ ಡಿವೈಸ್ ಅಂತವ ನೋಡಿ. ಇಲ್ಲಿ ನಂದು ಆ್ಯಪ್ ನಾವು ಇದಕ್ಕೆ ಕನೆಕ್ಟ್ ಆಗೈತೆ. ಇವಾಗ ನಾನು ರೆಕಾರ್ಡ್ ಮಾಡ್ತಿರೋ ಅಂತ ಫೋನ್ ಬಂದ್ಬಿಟ್ಟು ಇದು 925045 ಇದೆಯಲ್ಲ, ಇದು ಅದ್ರ ಕೆಳಗಡೆ ಇರ್ತಕ್ಕಂಥದ್ದು ಇದು. ಇದರಲ್ಲಿ ನಾನು ಇವಾಗ ಎಕ್ಸಾಂಪಲ್ ಇದನ್ನು ತೋರಿಸ್ತೀನಿ. ಈ ಮೊಬೈಲ್ನ ನಾನು ಜಸ್ಟು ಇವಾಗ ಲಾಕ್ ತೆಗ್ದಿದ್ದೀನಿ. ನೀವು ಅಬ್ಸರ್ವ್ ಮಾಡಿ ಪ್ಯಾರಲಲ್ಲಿ ಇದು ನೋಡಿ. ಈಗ ಸೆಲೆಕ್ಟ್ ಮಾಡಿದ್ದೀನಿ, ಇಲ್ಲಿ ವ್ಯೂ ಆಗ್ತಾಯಿದೆ. 5240i ಅಂತವ. ಎಷ್ಟು ಪರ್ಸೆಂಟೇಜ್? 72% ಬ್ಯಾಟ್ರಿ ಇದೆ ನೋಡಿ. 72% ಬ್ಯಾಟ್ರಿ ಇದೆ. ಇವಾಗ ಇರೋದು ಎಷ್ಟು ಇದು ಶಾಕಿಂಗ್ ಆಗಂತ ಒಂದು ಇದು ಆಪ್ಷನು. ಜಸ್ಟ್ ಇಲ್ಲಿ ಕ್ಯಾಮ್ರಾ ಅಂತ ಇದು ಮಾಡಿದ್ರೆ, ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಇಮಿಡಿಯೇಟ್ ಆಗಿ ನನ್ನ ಸ್ಕ್ರೀನ್ ಬಂದ್ಬಿಟ್ಟು ಅಪಿಯರ್ ಆಗುತ್ತೆ. ಈ ಸ್ಕ್ರೀನ್ ಅಪಿಯರ್ ಆಗ್ತಾ ಇದೆಯಲ್ವಾ. ಸೊ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನು ಅಂದರೆ, ಸೊ ನಾನು ಬರೀ ಮೌಸಲ್ಲೇ ಇವಾಗ ನೋಡಿ, ನೀವು ಪಕ್ಕದಲ್ಲಿ ಮೊಬೈಲ್ನು ಇಟ್ಕೊಂಡಿದ್ದೀನಿ. ಇದು ಯಾವುದು ಕೂಡ ಕವರ್ ಆಗಿಲ್ಲ. ಸೊ ನಾನು ಮೌಸ್ನ ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಈ ಮೌಸ್ನ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ ನೋಡಿ, ಮೊಬೈಲಲ್ಲಿ ಓಪನ್ ಮಾಡ್ತಾ ಇರೋದು. ನಮಸ್ಕಾರ. ಇದ್ರಲ್ಲಿ ಇನ್ನೊಂದು ಬೆಸ್ಟ್ ಆಪ್ಷನ್ ಏನು ಅಂದರೆ, ವಿಡಿಯೋ ಬಂದ್ಬಿಟ್ಟು ಇಲ್ಲಿ ಪ್ಲೇ ಆಗ್ತಿದೆ, ಆಡಿಯೋ ಬಂದ್ಬಿಟ್ಟು ಲ್ಯಾಪ್ಟಾಪಲ್ಲಿ ಪ್ಲೇ ಆಗ್ತಿದೆ. ಮತ್ತೆ ಇನ್ನೊಂದು ಬಂದು, ಇವಾಗ ನಾನು ವಾಟ್ಸಪ್ಗೆ ಏನಾದ್ರು ಓಪನ್ ಮಾಡಬೇಕು. ವಾಟ್ಸಪ್ ಓಪನ್ ಮಾಡಿಬಿಟ್ಟು ನೋಡಿ, ಇವಾಗ ಯಾವುದೋ ಒಂದು ವಾಟ್ಸಪ್ ಓಪನ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ನೇ ಓಪನ್ ಮಾಡ್ತೀನಿ, ನಾನು ಲ್ಯಾಪ್ಟಾಪಲ್ಲಿ ಟೈಪ್ ಮಾಡ್ತೀನಿ ನೋಡಿ.
ಪ್ಯಾರ್ಲಲ್ಲಿ ಈ ಲೈಸೆನ್ಸ್ ಬೇಕಾಗಿಲ್ಲ, ಅಪ್ಲಿಕೇಶನ್ ಬೇಕಾಗಿಲ್ಲ, ಸಬ್ಸ್ಕ್ರಿಪ್ಷನ್ ಬೇಕಾಗಿಲ್ಲ, ಇದನ್ನ ಮಾಡಿದ್ದೀನಿ. ಇವಾಗ ಇನ್ನೊಂದು ನಿಮ್ಗೆ ಆಪ್ಷನ್ ಕೊಡ್ತೀನಿ ನೋಡಿ. ಪ್ಯಾರ್ಲಲ್ಲಿ ಬಂದ್ಬಿಟ್ಟು ನಾನು ಈ ಇನ್ನೊಂದು ಡಿವೈಸ್ ಕನೆಕ್ಟ್ ಆಗ್ತೀನಿ. ಯಾವುದು ನನ್ನ ಮೊಬೈಲ್ ಯಾವ್ದು ಕನೆಕ್ಟ್ ಆಗಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ ಅದನ್ನ ಕನೆಕ್ಟ್ ಆಗ್ತೀನಿ, ಸೆಲೆಕ್ಟ್ ಆಗ್ತೀನಿ. ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದನ್ನ ಸೆಲೆಕ್ಟ್ ಮಾಡಿ ನೋಡಿ, ಇಮಿಡಿಯೇಟ್ ಆಗಿ ರಿಫ್ರೆಶ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ಈ ಆಪ್ಷನ್ ಅಲ್ಲಿ ನಿಮ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲೇನ್ ನಾನು ರೆಕಾರ್ಡ್ ಮಾಡ್ತಾ ಇದೀವಿ ಅದು ಈ ತರ ಬರುತ್ತೆ. ಸೊ ಇದನ್ನ ನಾನು ಮತ್ತೆ ಚೇಂಜ್ ಮಾಡ್ಬೇಕು ಅಂದ್ರೆ ಇನ್ನೊಂದು ಆಪ್ಷನ್ ಮಾಡಿದೀನಿ. ಇಲ್ಲಿ ಕ್ಯಾಮ್ರಾಗ ಹೋಗಿ ಇಲ್ಲಿ ಲ್ಯಾಂಡ್ಸ್ಕೇಪ್ ರೈಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಾನು ರೆಕಾರ್ಡ್ ಮಾಡ್ತಿರೋದು ಮಿರರ್ ತರ ಆಗ್ತಿದೆ ಇಲ್ಲಿ. ಇದಕ್ಕಿಂತ ಕ್ರೇಜಿ ಅಪ್ಲಿಕೇಶನ್ ಬೇಕಾ ನೋಡಿ. ಯಾವ ತರ ಖುಷಿ ಆಗ್ತಿದೆ ಅಂದ್ರೆ ನನಗೆ ಒಂಥರ ಆಶ್ಚರ್ಯ ಆಗ್ತಿದೆ. ಆಕ್ಚುಲಿ ನಾನು ನೆಟ್ವರ್ಕ್ ಇಂಜಿನಿಯರ್, ನೆಟ್ವರ್ಕ್ ಸೊಲ್ಯೂಷನ್ ಆರ್ಕಿಟೆಕ್ಟ್ ತರ ವರ್ಕ್ ಮಾಡೋದು. ಬಟ್ ಪೈಥಾನ್ ಬಗ್ಗೆ ಒಂದ್ ಪೈಸಾ ಗೊತ್ತಿಲ್ಲ. ಚಾಟ್ GPT ಮಾತ್ರ ಕ್ರೇಜಿ ಮಾತ್ರವ ನನಗಂತೂ ಇದ್ ಮಾಡಕ್ಕೆ ಆಗ್ತಿಲ್ಲ. ಮತ್ತೆ ನಾನು ಇವಾಗ ಎಕ್ಸ್ಟೆಂಡೆಡ್ ಸ್ಕ್ರೀನ್ ಅಲ್ಲೇ ಇದೆ. ಈ ಸ್ಕ್ರೀನ್ ಅಲ್ಲಿ ಮೂವ್ ಮಾಡ್ಬೋದು ನೋಡಿ. ಎಕ್ಸಾಂಪಲ್ ನಾನು ಇದಕ್ಕೆ ಮೂವ್ ಮಾಡ್ತೀನಿ ನೋಡಿ, ಯಾವ ರೇಂಜಿಗೆ ಇದಾಗ್ತಿದೆ ಅಂದ್ರೆ ಈ ನಾನು ಸುಮ್ಮನೆ ಕೂತ್ಕೊಂಡು ಇದು ಮಾಡಿದ್ದು ನಿಮ್ಗೆ ಮತ್ತೆ ನೋಡಿ ತೋರಿಸ್ತೀನಿ. ನಾನು ಒಂದೊಂದು ಸಲ ಬೈದಿದ್ದೀನಿ ಚಾಟ್ GPTಗೆ, ಹೆಂಗೆ ಆದ್ರೆ ನೀವು ಸರಿ ಇಲ್ಲ ಹಂಗೆ ಅಂತವ ಮೊದ್ಲು ಕಮೆಂಟ್ ಹಾಕಿದ್ದೀನಿ. ಅದು ಹೇಳ್ತು ಫಸ್ಟೇ ನನಗೆ, ನಾನು ಡೆವಲಪರ್ ಥರ ವರ್ಕ್ ಮಾಡ್ತೀನಿ, ನೀನು ಬಂದ್ಬಿಟ್ಟು ಟೆಸ್ಟರ್ ಥರ ಕೆಲಸ ಮಾಡುವ ಅಂತ ನನಗೆ ಹೇಳ್ತು. ಸೊ ಬೇಸ್ಡ್ ಆನ್ ಅದ್ರ ಇನ್ಪುಟ್ ಪ್ರಕಾರನೇ ನಾನಿಲ್ಲಿ ಹೋಗಿದ್ದು, ಚೆನ್ನಾಗಿ ಇದು ಮಾಡಿದೆ. ಸೊ ಇವಾಗ ಈ ಆ್ಯಪಲ್ಲಿ ಬಂದ್ಬಿಟ್ಟು ಆಸ್ ಆಫ್ ನಾವು ಡಿವೈಸ್ ಮತ್ತೆ ಡ್ಯಾಶ್ ಬೋರ್ಡು ಮತ್ತೆ ಡಿವೈಸು ಇವೆರಡು ಅಪ್ಲಿಕೇಶನ್ನು, ಎರಡು ಆಪ್ಷನ್ ನಮಗೆ ಎನಬಲ್ ಆಗಿದ್ದಾವೆ. ಈ ಮೂರು ಡ್ಯಾಶ್ ಬೋರ್ಡು, ಡಿವೈಸು ಮತ್ತೆ ಕ್ಯಾಮ್ರಾ ಅನ್ನೋದು. ಸೊ ನೆಕ್ಸ್ಟ್ ಇದರಲ್ಲಿ ನಾನು ಸ್ಕ್ರೀನ್ ಶಾಟ್ ತೆಗಿಬೇಕು. ಸ್ಕ್ರೀನ್ ಶಾಟ್ ತೆಗ್ದು ಇನ್ನು ಎನಬಲ್ ಮಾಡಿಲ್ಲ, ಅದನ್ನ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಸ್ಕ್ರೀನ್ ಶಾಟ್ ಮಾಡೋದು ಕಮಿಂಗ್ ಸೋರ್ಸ್. ಮತ್ತೆ ಇದ್ರ ಗಿಟಬ್ ಪುಷ್ ಮಾಡಿದೀನಿ. ಗಿಟಬ್ ಬಗ್ಗೆನೂ ನಯ ಪೈಸಾನೂ ಗೊತ್ತಿಲ್ಲ. ಇದ್ರಲ್ಲಿ ನೋಡಿ ಇಲ್ಲೇ ನಿಮ್ಗೆ ತೋರಿಸ್ತೀನಿ. ಸ್ಟಾರ್ಟ್ ಮಾಡಿದ್ರೆ ಅದ್ರಲ್ಲಿ ಜಸ್ಟ್ ಗಿಟಬ್ ಕ್ರಿಯೇಟ್ ಮಾಡೋದು ಎಲ್ಲ ಪ್ರತಿಯೊಂದು ಇದೇ ಹೇಳ್ಕೊಡ್ತೀವಿ. ಇವತ್ತಿನವರೆಗೂ ಇಷ್ಟು ವರ್ಷ ಆಗಿದೆ ಕೆಲಸ ಮಾಡ್ಕೊಂಡು, ಬಟ್ ನನ್ ಇದನ್ನೇ ಯೂಸ್ ಮಾಡಿಲ್ಲ, ಗಿಟಬ್ನ ಯೂಸ್ ಮಾಡಿರಲಿಲ್ಲ. ಇದೇ ಗೈಡ್ ಮಾಡಿ, ಇದೇ ಬಂದ್ಬಿಟ್ಟು ಎಲ್ಲ ಡೀಟೇಲ್ ಆಗಿ ಕೊಟ್ಟು ಕಂಪ್ಲೀಟಾಗಿ ನೋಡಿ, ಅಲ್ಲೂ ನೋಡ್ಕೋಬೋದು, ಇಲ್ಲೂ ನೋಡ್ಕೋಬೋದು ನೋಡಿ. ಇದು ಓಪನ್ ಸೋರ್ಸ್ ಆಗಿ. ನೆಕ್ಸ್ಟು ಎಸ್ಪೆಷಲಿ ಇದು ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ, ಯಾರ್ಯಾರು ಬಂದ್ಬಿಟ್ಟು ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತೀರಿ. ಸೊ ಒಂದೇ PC ಒಂದು ಮೊಬೈಲ್ ಇರುತ್ತೆ, ವೈರ್ಲೆಸ್ ಆಗಿ ಕನೆಕ್ಟ್ ಮಾಡ್ಕೋಬೇಕು. ಸೊ ಅವಾಗ ಏನು ಮಾಡ್ತೀರಾ ಅಂದರೆ ಇದು ನಿಮಗೆ ಬೆಸ್ಟ್ ಆಪ್ಷನು. ಶೀಘ್ರದಲ್ಲೇ ರಿಲೀಸ್ ಮಾಡ್ತೀನಿ ಗಿಟಬ್ ಅಲ್ಲಿ. EXI ಬಿಲ್ಡ್ ಮಾಡಿಬಿಟ್ಟು ನೋಡೋಣ ಯಾವ ರೀತಿಯಾಗಿ ಇರುತ್ತೆ ಅಂತವ ಮಾತ್ರ ಇದು ಮಾಡಿದ್ದೇವೆ. ಮ್ಯೂಟಿ ಇದಕ್ಕಿಂತ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ ಇದಕ್ಕಿಂತ ಬೇಕಾ? ಮೇ ಬಿ ಇದೆಲ್ಲ ಹೋಗುತ್ತಾ ಅಂತ ಗೊತ್ತಿಲ್ಲ. ಸೊ ಇದ್ರಲ್ಲಿ ನಾನು ಯೂಸ್ ಮಾಡಿರ್ತಕ್ಕಂಥದ್ದು ಸ್ಕ್ರೀನ್ ಪ್ಲೇ ಅಂತ ಒಂದು ಗಿಟಬ್ ಅಲ್ಲಿ ಒಂದು ಇದಿತ್ತು, ಅವ್ರು ಆಲ್ರೆಡಿ ಡೆವಲಪ್ ಮಾಡಿದ್ರು. ಅದನ್ನ ಯೂಸ್ ಮಾಡ್ಕೊಂಡು ನಾನು ಈ ತರ ಯೂಸ್ ಮಾಡಿದ್ದು. ಅದ್ರಲ್ಲಿ ಬಂದ್ಬಿಟ್ಟು ನಾನು ಪ್ರತಿ ಸಲ ಹೋಗ್ಬಿಟ್ಟು CMD ಹೋಗ್ಬಿಟ್ಟು ರನ್ ಮಾಡಬೇಕಾಯ್ತು ಕಮೆಂಡ್ನ. ಯಾವುದಕ್ಕೆ ABD ಡಿವೈಸಸ್ ಅದೊಂದು ಕಮೆಂಡ್ ಇದೆ, ಅದ್ರ ರನ್ ಮಾಡಬೇಕಾಯ್ತು. ಬಟ್ ಇಲ್ಲಿ ನಾನು ಇದು ಮಾಡಿರೋದು ಕಂಪ್ಲೀಟ್ ಆಗಿ ಅಪ್ಲಿಕೇಶನ್, EXE ಅಪ್ಲಿಕೇಶನ್. ನೀವು ಮೊಬೈಲಲ್ಲಿ ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ನೀವು ಯಾವ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ಒನ್ಸ್ ನೀವು ವೈಫೈ ಕನೆಕ್ಟ್ ಆಯಿತು ಅಂದಾಗ ನಿಮ್ಮಲ್ಲಿ ಒಂದು ಆಪ್ಷನ್ ಬರುತ್ತೆ, ವೈರ್ಲೆಸ್ ಡಿಬಗ್ಗಿಂಗ್ ಅಂತ. ಅದೊಂದು ಎನಬಲ್ ಮಾಡಿದರೆ, ಸೊ ಲೇಟರ್ ಸ್ಟೇಜು ಒನ್ಸ್ ಕನೆಕ್ಟೆಡ್ ಆದಮೇಲೆ ನೀವು ಅದನ್ನು ಡಿಸೇಬಲ್ ಮಾಡಿದ್ರೂ ವರ್ಕ್ ಆಗುತ್ತೆ. ನಿಮಗೆ ತೋರಿಸ್ತೀನಿ ಬೇಕಾದ್ರೆ. ಇವಾಗ ಇದರಲ್ಲಿ ವೈರ್ಲೆಸ್ ಡಿಬಗ್ಗಿಂಗ್ ಅಂತ ಸರ್ಚ್ ಮಾಡಿದರೆ ನೋಡಿ ಈ ಥರ ಆಪ್ಷನ್ ಇರುತ್ತೆ. ಈ ಥರ ಇದೊಂದು ಎನಬಲ್ ಮಾಡ್ಕೊಂಡ್ರು ಸಾಕು. ನಿಮಗೆ ಸಪೋಸ್ ನೀವು ಡೈರೆಕ್ಟಾಗಿ USB ಕನೆಕ್ಟ್ ಮಾಡ್ಕೋಬೋದು, USB ಮಾಡ್ಕೋಬೋದು. ನಿಮ್ಮಲ್ಲಿ ಏನಾದ್ರೂ ಕೇಬಲ್ ಲೆಂತ್ ಜಾಸ್ತಿ ಇತ್ತು ಅಂದರೆ ಯೂಸ್ ಮಾಡ್ಕೋಬೋದು. ಮತ್ತೆ ನಿಮಗೆ ವೈಫೈ ರೂಟರ್ ಏನು ಬೇಕೇ ಬೇಕು ಅಂತ ಏನಿಲ್ಲ, ಎನಿ ಆಫ್ ದಿ ನೆಟ್ವರ್ಕ್ ಡಿವೈಸು. ಇಲ್ಲಾಂದ್ರೆ ನೀವು ಲ್ಯಾಪ್ಟಾಪಿಂದ ಡೈರೆಕ್ಟಾಗಿ ಮೊಬೈಲ್ ಕನೆಕ್ಟ್ ಆಗಿ ಇದು ಮಾಡ್ಬೋದು. ನೋಡಿ ಲ್ಯಾಗ್ ಬಂದ್ಬಿಟ್ಟು ಯಾವ ರೀತಿ ಆಗಿದೆ ಅಂತವ. ಸೊ ನಾನು ಡಿಸ್ಪ್ಲೇಲಿ ಏನು ನೋಡ್ತಿದ್ದೀನಿ ನಿಮ್ಗೆ ಮಿಲಿ ಸೆಕೆಂಡ್ಸ್ ಲ್ಯಾಗ್ ಮಾತ್ರ ಇದೆ ಅಷ್ಟೇ ಅನ್ನೋದು ಬಿಟ್ರೆ ಇನ್ನು ಒಂದು ಸ್ವಲ್ಪನೂ ಚೇಂಜಸ್ ಏನಿಲ್ಲ. ಕಂಪ್ಲೀಟಾಗಿ ನೀವು ಆನ್ ಸ್ಕ್ರೀನೇ ಮೊಬೈಲ್ನ ಇದು ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು. ನನಗಂತೂ ಇವಾಗ ನೆಟ್ವರ್ಕ್ ಇದನ್ನ ಕೆಲಸ ಸೊಲ್ಯೂಷನ್ ಆರ್ಕಿಟೆಕ್ಟ್ ಕೆಲಸ ಉಟ್ಬಿಟ್ಟು ಆ್ಯಪ್ ಕ್ರಿಯೇಟ್ ಮಾಡೋಣ ಅನ್ನೋ ಒಂದು ಇದು ಬಂದು ಖುಷಿ ಆಗ್ತಾ ಇದೆ ಮಾತ್ರವ. ರಿಯಲಿ ತುಂಬಾನೇ ಚೆನ್ನಾಗಿದೆ ಮಾತ್ರವ. ಈ ಕೆಲವರು ಹೇಳ್ತಾ ಇದ್ರು ಬಂದ್ಬಿಟ್ಟು ನಿಮ್ಗೆ ಕೆಲಸನ ತೆಗ್ದಾಕ್ಬಿಡುತ್ತೆ ಅಂತವ. ನೋವೇ. ಸೊ ಕಲಿಯೋಕೆ ಒಂದು ಅಪರ್ಚುನಿಟಿ. ಸೊ ಯೂಸ್ ಮಾಡ್ಕೊಳ್ಳಿ. ಸೊ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಚೆನ್ನಾಗಿದೆ.
ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನನಗೆ ಕಮೆಂಟ್ ಇದನ್ನು ವೀಡಿಯೋದೆಲ್ಲ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಬೇಕು ಅಂತವ ಇದು ಮಾಡಿ ನಿಮ್ಗೊಂದು EXE ಫೈಲ್ ಕಳಿಸ್ತೀನಿ. EXE ಫೈಲ್ ಬಿಲ್ಡ್ ಮಾಡಿ ಇವಾಗ ಏನೈತೆ ಇದೇ ಸೆಟಪ್ಪು. ಸೊ ಇದ್ರ ಮೇಲೆ ನನಗೆ ಫ್ರೀ ಟೈಮ್ ಸಿಕ್ಕಾಗ ವರ್ಕ್ ಮಾಡ್ತಾ ಇದ್ದೀನಿ. ಯಾರಾದರೂ ಡೆವಲಪರ್ಗಳು ನೋಡ್ತಾ ಇದ್ದಾರೆ ಒಮ್ಮೆ ಒಂದ್ಸಲ ಕಣ್ಣಾಯಿಸ್ಬಿಟ್ಟು ಇನ್ನೂ ಏನು ಮಾಡ್ಬೋದು ಇದ್ರ ಮೇಲೆ ಅಂತ ಇದು ಮಾಡ್ಕೊಳ್ಳಿ. ಓಪನ್ ಸೋರ್ಸ್ ಇದು, ನೀವು ಯಾವ್ದು ಬೇಕಾದರೆ ಇದು ಮಾಡ್ಕೊಂಡು ಮತ್ತೆ ನೀವು ಇಂಪ್ಲಿಮೆಂಟ್ ಮಾಡ್ಕೋಬೋದು. ನನಗಂತೂ ಕ್ರೇಜಿ ಆಗಿದೆ ಮತ್ತು ಚೆನ್ನಾಗಿದೆ ಮಾತ್ರವ. ಯಾವ್ದು ಬೇಕಾದ್ರೆ ಇದು ಮಾಡ್ಕೋಬೋದು. ಇವಾಗ ನೋಡ್ತಾ ಇದ್ರೆ ಅಪ್ಲಿಕೇಶನ್ಗಳನ್ನ ಇದು ಮಾಡಿದರೆ ನೋಡಿ, ಇಲ್ಲಿ ಮೊಬೈಲಿಗೆ ಬರ್ತೀನಿ, ಅಲ್ಲಿ ಮೊಬೈಲಿಗೆ ಸೊ ನಾನು ಇಲ್ಲೂ ಬೇಕಾದ್ರೆ ಇಲ್ಲೇ ಕ್ಯಾಮ್ರಾನ ಡಿಸೇಬಲ್ ಮಾಡ್ಬೋದು, ಅದು ಆಪ್ಷನ್ ಇದೆ. ನನ್ನ ಇನ್ನೊಂದು ಮೊಬೈಲಲ್ಲಿ ತೋರಿಸ್ತೀನಿ, ಈ ಮೊಬೈಲಲ್ಲಿ ತೋರಿಸ್ತೀನಿ ಕ್ಯಾಮ್ರಾನ ಡಿಸೇಬಲ್ ಮಾಡ್ಬೋದಾ ಇಲ್ವಾ ಅಂತವ ನೋಡಿ, ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ. ಸೊ ಈ ಡಿವೈಸ್ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಈ ಡಿವೈಸ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಕನೆಕ್ಟ್ ಆಯಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಕ್ಯಾಮ್ರಾ ಹೊಡೆದೆ. ಸೊ ಆ ಡಿವೈಸು ಬಂದ್ಬಿಟ್ಟು ನನಗೆ ಕನೆಕ್ಟ್ ಆಗುತ್ತೆ. ನೀವು ಈ ಸ್ಕ್ರೀನಲ್ಲಿ ನೋಡಿ. ಸೊ 2 ಫೋನ್ ಅಟ್ ಎ ಟೈಮ್ ಕನೆಕ್ಟ್ ಆಗುತ್ತೆ, ಓಕೆನಾ? ಸೊ 2 ಫೋನ್ ಕನೆಕ್ಟ್ ಆಯ್ತು. ಇದರಲ್ಲಿ ನಾನು ಕ್ಯಾಮ್ರಾ ಓಪನ್ ಮಾಡ್ತೀನಿ ಇವಾಗ. ಸೊ ಇದರಲ್ಲಿ ನಾನು ಕ್ಯಾಮ್ರಾ ಓಪನ್ ಮಾಡ್ಬಿಟ್ಟು ನೋಡಿ, ಇಲ್ಲಿ ಕ್ಯಾಮ್ರಾ ಓಪನ್ ಆಗ್ತಿದೆ. ಸೊ ಈ ಮಟ್ಟಿಗೆ ಸಿಂಕ್ರನೈಸ್ ಆಗ್ತದೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಏಕೆಂದರೆ ತುಂಬಾ ಸಖತ್ತಾಗಿ ವರ್ಕ್ ಆಗ್ತಾ ಇದೆ ಇದು. ನೀವು ಆ್ಯಪ್ ಮಿರರು ಇವೆಲ್ಲ ಅಪ್ಲಿಕೇಶನ್ ಬೇರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕತ್ತು ಅಂದರೆ ಪೇ ಮಾಡಬೇಕು, ಇಲ್ಲ ಸಬ್ಸ್ಕ್ರಿಪ್ಷನ್ ಕೇಳ್ತಾನೆ ಇರುತ್ತೆ, ಪದೇ ಕೇಳ್ತಾನೆ ಇರುತ್ತೆ. ಇಲ್ಲಾಂದರೆ ಕ್ರ್ಯಾಕ್ಡ್ ವರ್ಷನ್ ನೀವು ತಗೋಬೇಕು, ಆನ್ಲೈನಲ್ಲಿ ಅವ್ರು ಬರೋದು. ಈ ಅಪ್ಲಿಕೇಶನ್ ಮಾತ್ರವ ಚಿಂದಿ ಆಗಿದೆ ಮಾತ್ರವ. ಸೊ ನೆಕ್ಸ್ಟು ಇದನ್ನು ಡಿಸ್ಟೆನ್ಸ್ನ ಇದು ಮಾಡ್ತೀನಿ. ಯಾಕೆಂದರೆ ಈಗ ನಾನು 5G ರೌಟರಲ್ಲಿ ಕನೆಕ್ಟ್ ಆಗಿರೋದು, 5G ಇದರಲ್ಲಿ ಅಂದರೆ 5G ಬ್ಯಾಂಡಲ್ಲಿ ಕನೆಕ್ಟ್ ಆಗಿರೋದ್ರಿಂದ ವಿಡಿಯೋಸು ಮತ್ತು ಸಿಂಕ್ರನೈಸೇಷನ್ ಎಲ್ಲ ಸೀಮ್ಲೆಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಮತ್ತು ಅಷ್ಟೇನು ಲ್ಯಾಟೆನ್ಸಿ ಇಲ್ಲ, ಲ್ಯಾಗ್ ಇಲ್ಲ. ನೋಡಿ, ಒಂದ್ರೊಳಗಡೆ ಒಂದು ಚೆನ್ನಾಗಿದೆ. ಸೊ ಬೇರೆ ಅಪ್ಲಿಕೇಶನ್ ಇಲ್ಲೇ ಪಾಸ್ ಮಾಡ್ಬೋದು ನೋಡಿ, ಇಲ್ಲೇ ಪಾಸ್ ಮಾಡ್ತೀನಿ. ಚೆನ್ನಾಗಿದೆ ಮಾತ್ರ, ಇದೊಂಥರ ಚೆನ್ನಾಗಿದೆ. ಸೊ ಇವಾಗ ಇದ್ರಲ್ಲೂ ಪ್ಲೇ ಮಾಡಿದ್ರೆ, ನಾನು ಇಲ್ಲಿ ಪ್ಲೇ ಮಾಡಿದ್ರೆ ನೋಡಿ ಗಂಡ ಸೊಸೈ ಓವರ್ ಜಂಪ್ ಫುಲ್ ಬಾಡಿ ಈಗ ಯಾರು ಮುರಿದು ಕೂಡ ನೋಡ್ರಪ್ಪ. ಯಾರಾದರೂ ಕಂಟೆಂಟ್ ಕ್ರಿಯೇಟರ್ಸ್ಗೆ ಎಸ್ಪೆಷಲಿ ಬೇಕು ಅಂದರೆ ನೋಡಿ, ಇದೊಂದು ನಾನು ಅಪ್ಕಮಿಂಗ್ ಕಂಟೆಂಟ್ ಕ್ರಿಯೇಷನ್ ಮಾಡೋಣ ಅಂತ ಆ ಒಂದು ಉದ್ದೇಶಕ್ಕೋಸ್ಕರನೇ ಯೂಸ್ ಮಾಡಿರೋದು. ಯಾಕೆಂದರೆ ನಾನು ಇಲ್ಲಿ ಕೂತ್ಕೊಂಡ್ರೆ ಇನ್ನೊಂದು ಇಲ್ಲಿಂದ ಆ ಕಡೆ ಒಂದು ಸ್ವಲ್ಪ ಮುಂದೆ ಆ ಸೈಡು ನಾನು ಕ್ಯಾಮ್ರಾನ ಇಟ್ಕೋಬೇಕು, ಮೊಬೈಲಲ್ಲೇ ರೆಕಾರ್ಡ್ ಮಾಡ್ತಾಯಿದ್ದು. ಸೊ ಇದು ಮಾತ್ರ ಚೆನ್ನಾಗಿದೆ. ಇದು ಆ್ಯಸ್ ಆಫ್ ನಾನು ಇದು ChatGPT ಎಲ್ಲನೂ ಕ್ವಶನ್ ಮೇಲೆ ಕ್ವಶನ್ ಕೇಳಿ ಅದಕ್ಕೂ ಬೇಜಾರಾಗಿ ಅದಕ್ಕೆ ಅದು ಹೇಳ್ತು. ಸೊ ABD ಡಿವೈಸು ಆಂಡ್ರಾಯ್ಡ್ ಡಿವೈಸಿಗೆ ಮಾತ್ರ ಕಂಫರ್ಟಬಲ್ ಇದೆ. ಸೊ ಆ್ಯಸ್ ಆಫ್ ಅಪ್ಕಮಿಂಗ್ ಡೇಸು ನಾನೇನಾದರೂ ಒಂದು ಸ್ವಲ್ಪ ಪೈಥಾನ್ ಬಗ್ಗೆ ಗಮನ ಹರಿಸಿ ಕಲ್ತ್ಕೊಂಡ್ರೆ ಸೊ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗಿರೋ ಸಿಚುವೇಶನ್ನು ಇದು ನೋಡಿ. ನೀವು ನಿಮಗೆ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಪಿಂಗ್ ಮಾಡಿ, ಕಮೆಂಟ್ ಮಾಡಿ, ಏನೇ ಮೆಸೇಜ್ ಮಾಡಿ, ನಮಗೆ ಈ ಅಪ್ಲಿಕೇಶನ್ ಬೇಕು ಅಂತವ ಇಮಿಡಿಯೇಟಾಗಿ ಕಳಿಸ್ತೀನಿ. ನಿಮ್ಮ ಲ್ಯಾಪ್ಟಾಪ್ ಹಾಕೋಬೋದು, ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಂಡು ಇದು ಮಾಡಿದ್ರೆ ಸಾಕಷ್ಟು ಆಗೋದಿಲ್ಲ. ಸೊ ಇದು ಆ್ಯಪ್ ಪೈಥಾನ್ ಬೇಸ್ಡು. ಇಷ್ಟ ಅಂತ ಗಮನವಿಟ್ಟು ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್. ಮತ್ತೊಮ್ಮೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಟೆಕ್ ಸಂಸದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇದೇ ಥರ ಹೊಸ ಅಪ್ಲಿಕೇಶನ್ ಮತ್ತು ನಿಮಗೆ ಜನರಿಗೆ ಅನುಕೂಲ ಆಗೋಂಥ ಒಂದು ಮಾಹಿತಿನ, ಇನ್ಫಾರ್ಮೇಷನ್ನ ನಾನು ಕೊಡ್ತೀನಿ. ಸೊ ಫೇಕ್ ಆಗಿರ್ಬೋದು ಮತ್ತು ಬೇರೆ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಫಾಲ್ಸ್ ಇನ್ಫಾರ್ಮೇಷನ್ನ ಅವಾಯ್ಡ್ ಮಾಡ್ತೀನಿ, ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತೀನಿ. ನನ್ನ ಚಾನಲಿಂದ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಕಂಪ್ಲೀಟಾಗಿ ಟ್ರೂ. ಇವಾಗ ಕೆಲವೊಂದು ಟೈಮಲ್ಲಿ ಗೌರ್ಮೆಂಟ್ ಇನ್ಫಾರ್ಮೇಷನ್ ಆಗಿರ್ಬೋದು, ರೀಸೆಂಟಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದು ಸ್ವಲ್ಪ ವಿಡಿಯೋಗಳನ್ನ ಗಮನಿಸ್ಬೋದು. ಟ್ರೂತ್ ಮತ್ತು ರಿಯಾಲಿಟಿ ಏನಿದೆ ಅದ್ರ ಬಗ್ಗೆ. ಓಕೆ, ಮಾತು ಜಾಸ್ತಿ ಆಯಿತು ಅನಿಸುತ್ತೆ. ಅಗೇನ್ ಥ್ಯಾಂಕ್ಸ್ ನಿಮ್ಗೆಲ್ಲರಿಗೂ. ಮತ್ತೆ ಸಿಗೋಣ.